ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ರೆಡ್ಮಿ K20 ಮತ್ತು ರೆಡ್ಮಿ K20 Pro ಇವೆರಡರ ನಡುವಿನ ವ್ಯತ್ಯಾಸ ಏನು, ಡಿಫ್ರೆನ್ಸ್ ಏನು, ಮತ್ತು ಇದು ರೇಟ್ ಕಡಿಮೆ ಇದೆ, ಇದು ಯಾಕೆ ರೇಟ್ ಜಾಸ್ತಿ ಇದೆ, ಮತ್ತು ಈ ಒಂದು ಮೊಬೈಲನ್ನು ನೀವು ತಗೋಬಾರ್ದಾ ಅಂತೆಲ್ಲ ನಾನು ಈ ವಿಡಿಯೋದಲ್ಲಿ ಕ್ಲೀನಾಗಿ ಹೇಳ್ತೀನಿ. ಸೊ ಮಿಸ್ ಮಾಡ್ಕೊಳ್ದೇನೆ ಕೊನೆವರೆಗೂ ನೋಡಿ. ತಗೊಳ್ಬಾರ್ದಾ ಅಂತ ನೀವೇ ಡಿಸೈಡ್ ಮಾಡ್ಕೋಬೇಕು, ನಾನು ಹೇಳಲ್ಲ. ಫಸ್ಟು ಈ ಒಂದು ಮೊಬೈಲ್ನ ಸ್ಪೆಸಿಫಿಕೇಷನ್ಸ್ ಮತ್ತು ಡಿಫ್ರೆನ್ಸನ್ನು ಹೇಳ್ತೀನಿ. ಫಸ್ಟು ರೆಡ್ಮಿ K20, ಇದರಲ್ಲಿ ನಿಮಗೆ ಎರಡು ವೇರಿಯಂಟ್ ಸಿಗುತ್ತೆ. 6GB RAM 64GB ಸ್ಟೋರೇಜಿಂದು. ಇದು ಬಂದ್ಬಿಟ್ಟು ನಿಮಗೆ 22,000ಗೆ ಸಿಗುತ್ತೆ. ನೆಕ್ಸ್ಟು 6GB RAM 128GB ಸ್ಟೋರೇಜಿಂದು. ಇದು ನಿಮಗೆ 24,000ಗೆ ಸಿಗುತ್ತೆ. ಬಾಕಿ ಸ್ಪೆಸಿಫಿಕೇಷನ್ಸನ್ನು ನೋಡಬೇಕಂದ್ರೆ ಇದರಲ್ಲಿ ನಿಮಗೆ 6.39 ಇಂಚ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಸಿಗುತ್ತೆ. ನೆಕ್ಸ್ಟು ಇದರ ಒಂದು ಬ್ಯಾಟ್ರಿ ಕೆಪಾಸಿಟಿ ನೋಡಬೇಕಂದ್ರೆ ಇದರಲ್ಲಿ ನಿಮಗೆ 4000 mAh ಬ್ಯಾಟ್ರಿ ಸಿಗ್ತಾ ಇದೆ. ಇದರ ಒಂದು ಚಾರ್ಜಿಂಗ್ ಕೆಪಾಸಿಟಿ ನೋಡಬೇಕಂದ್ರೆ ಈ ಒಂದು ಫೋನ್ ಬಂದ್ಬಿಟ್ಟು 18 ವಾಟ್ ಚಾರ್ಜರನ್ನು ಸಪೋರ್ಟ್ ಮಾಡುತ್ತೆ. ಬಟ್ ಈ ಒಂದು ಬಾಕ್ಸ್ನಲ್ಲಿ ನಿಮಗೆ 9V 2A ಚಾರ್ಜರನ್ನು ಕೊಡ್ತಾರೆ. ನೆಕ್ಸ್ಟ್ ಈ ಒಂದು ಫೋನ್ನಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಇದೆ. ಕ್ಯಾಮ್ರಾ ನೋಡಬೇಕಂದ್ರೆ ಬ್ಯಾಕಲ್ಲಿ ನಿಮಗೆ 48 ಪ್ಲಸ್ 13 ಮೆಗಾಪಿಕ್ಸೆಲ್ ಪ್ಲಸ್ 8 ಮೆಗಾಪಿಕ್ಸೆಲ್ ಟ್ರಿಪಲ್ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ. ಫ್ರಂಟ್ ಬಂದ್ಬಿಟ್ಟು ಪಾಪ್ಅಪ್ ಕ್ಯಾಮ್ರಾ, ಇದರಲ್ಲಿ ನಿಮಗೆ 20 ಮೆಗಾಪಿಕ್ಸೆಲ್ ಇಂದು f2.2 ಆಪರ್ಚರ್ ಲೆನ್ಸ್ ಜೊತೆಗೆ ಸಿಗ್ತಾ ಇದೆ. ಸೊ ಇದಿಷ್ಟು ಬಂದ್ಬಿಟ್ಟು ಈ ಒಂದು ಮೊಬೈಲ್ನ ಸ್ಪೆಸಿಫಿಕೇಶನ್ಸ್. ನೆಕ್ಸ್ಟು ರೆಡ್ಮಿ K20 Pro. ಸೊ ಇದರಲ್ಲಿ ಸ್ವಲ್ಪ ಅಪ್ಗ್ರೇಡ್ ಏನಪ್ಪ ಅಂತ ನೋಡಿದ್ರೆ ಇದರಲ್ಲಿ ನಿಮಗೆ ಸೇಮ್ 6.39 ಇಂಚ್ ಫುಲ್ HD ಪ್ಲಸ್ ಡಿಸ್ಪ್ಲೇ, ಮತ್ತು 4000 mAh ಬ್ಯಾಟ್ರಿ, ಮತ್ತು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್, ಇದೆಲ್ಲ ಕಾಮನ್. ಮತ್ತು ಫ್ರಂಟು ಅದೇ ಪಾಪಪ್ ಕ್ಯಾಮ್ರಾ ಅಂದರೆ 20 ಮೆಗಾಪಿಕ್ಸೆಲ್ f2.2 ಆಪರ್ಚರ್ ಲೆನ್ಸ್ ಜೊತೆಗೆ ಸಿಗ್ತಾ ಇದೆ, ಅದೆಲ್ಲ ಸೇಮ್. ಬಟ್ ರೆಡ್ಮಿ K20ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 730 ಪ್ರೊಸೆಸರನ್ನು ಕೊಡ್ತಾ ಇದ್ದಾರೆ. ಬಟ್ ರೆಡ್ಮಿ K20 Proನಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ನ 855 ಪ್ರೊಸೆಸರನ್ನು ಕೊಡ್ತಾ ಇದ್ದಾರೆ. ಇದರ ಒಂದು ಕ್ಲಾಕ್ ಸ್ಪೀಡ್ ನೋಡಬೇಕಂದ್ರೆ ಇದು 2.8 GHz ಸ್ಪೀಡ್ನಲ್ಲಿ ರನ್ ಆಗುತ್ತೆ, ಅದು 2.2 GHz ಸ್ಪೀಡ್ನಲ್ಲಿ ರನ್ ಆಗುತ್ತೆ. ನೆಕ್ಸ್ಟು ಗೇಮಿಂಗ್ ಪರ್ಫಾರ್ಮೆನ್ಸನ್ನು ನೋಡಬೇಕಂದ್ರೆ ರೆಡ್ಮಿ K20ಗಿನ ರೆಡ್ಮಿ K20 Proನಲ್ಲಿ ಇನ್ನೂ ಬೆಸ್ಟ್ ಆಗಿರುತ್ತೆ. ನೆಕ್ಸ್ಟು ಕೂಲಿಂಗ್ ಸಿಸ್ಟಮನ್ನು ನೋಡ್ಕೋಬೇಕಂದ್ರೆ ಎರಡು ಮೊಬೈಲ್ನಲ್ಲಿ ನಿಮಗೆ 8 ಲೇಯರ್ ಗ್ರಾಫೈಟ್ ಕೂಲಿಂಗ್ ಸಿಸ್ಟಮನ್ನು ಕೊಡ್ತಾ ಇದ್ದಾರೆ. ನೀವು ಗೇಮ್ ಆಡೋತ್ತಿಗೆ ಎರಡು ಮೊಬೈಲ್ ಕೂಡ ಅಷ್ಟೇನು ಹೀಟ್ ಆಗೋದಿಲ್ಲ. ನೆಕ್ಸ್ಟು ಎರಡು ಮೊಬೈಲ್ನ ಡಿಸ್ಪ್ಲೇ ಪ್ರೊಟೆಕ್ಷನ್ ಅನ್ನು ನೋಡಬೇಕಂದ್ರೆ ಇದರಲ್ಲಿ ನಿಮಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 5ನ ಜೊತೆಗೆ ಬರ್ತಾ ಇದೆ. ಮತ್ತೆ ರೆಡ್ಮಿ K20 Proನಲ್ಲಿ ನಿಮಗೆ 48MP ಕ್ಯಾಮ್ರಾ, 13MP ಕ್ಯಾಮ್ರಾ, 8MP ಕ್ಯಾಮ್ರಾ ಅಂತ ಟ್ರಿಪಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಒಂದು ಫೋನ್ 27 ವಾಟ್ಸ್ ಚಾರ್ಜರನ್ನು ಸಪೋರ್ಟ್ ಮಾಡುತ್ತೆ. ಬಟ್ ಈ ಒಂದು ಬಾಕ್ಸ್ನಲ್ಲಿ ನಿಮಗೆ ಬರೀ 9W 2A ಚಾರ್ಜರ್ನ ಮಾತ್ರ ಕೊಡ್ತಾರೆ. ಈ ಒಂದು ರೆಡ್ಮಿ K20 Proನಲ್ಲಿ ಎರಡು ವೇರಿಯಂಟ್ ಬರ್ತಾ ಇದೆ. ಅದೇನಪ್ಪ ಅಂದರೆ ಫಸ್ಟ್ ಬಂದ್ಬಿಟ್ಟು 6GB RAM 128GB ಸ್ಟೋರೇಜಿಂದು. ಇದು ಬಂದ್ಬಿಟ್ಟು 28,000ಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು 8GB RAM 256GB ಸ್ಟೋರೇಜಿಂದು. ಇದು ಬಂದ್ಬಿಟ್ಟು ನಿಮಗೆ 31,000ಗೆ ಅಂದರೆ 31,000ಕ್ಕೆ ಸಿಗ್ತಾ ಇದೆ. ಎಷ್ಟು ಸ್ಪೆಸಿಫಿಕೇಷನ್ಸನ್ನು ಹೇಳಾಯಿತು. ಇದರಲ್ಲಿ ನಿಂದೇನಪ್ಪ ಪ್ರಾಬ್ಲಮ್ ಈ ರೀತಿ ತಮ್ನೈಲ್ ಹಾಕಿದೆಯಾ, ಈ ರೀತಿ ಟೈಟಲ್ ಹಾಕಿದೆಯಾ ಅಂತ ಕೇಳಿದ್ರೆ, ಸೊ ನಂದೇನೂ ಪ್ರಾಬ್ಲಮ್ ಇಲ್ಲ. ನಾನು ಜಸ್ಟ್ ನನ್ನ ಒಪಿನಿಯನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ ಒಂದು ಒಪಿನಿಯನ್ನ ಕೇಳ್ಕೊಂಬಿಟ್ಟು ನೀವು ಈ ಒಂದು ಮೊಬೈಲನ್ನು ತಗೋಬಾರ್ದಾ ಅಂತ ಡಿಸೈಡ್ ಮಾಡ್ಕೋಬೋದು. ಸೊ ಫಸ್ಟು ಒಪಿನಿಯನ್ ಏನಂದರೆ ಎರಡು ಮೊಬೈಲ್ದು ರೆಡ್ಮಿ K20 ಬಂದ್ಬಿಟ್ಟು ಮತ್ತು K20 Pro ಬಂದ್ಬಿಟ್ಟು ತುಂಬಾ ಪ್ರೈಸ್ ಓವರ್ ಆಯಿತು. ನನ್ನ ಪ್ರಕಾರ ಈ ಒಂದು ರೆಡ್ಮಿ K20 ಇದು 18,000 ಒಳಗಡೆ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಮತ್ತು ರೆಡ್ಮಿ K20 Pro ಬಂದ್ಬಿಟ್ಟು 25,000 ಈ ರೀತಿ ಒಂದು ಪ್ರೈಸ್ ರೇಂಜಲ್ಲಿ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಓವರ್ ಪ್ರೈಸ್ ಆಗಿದೆ, ಅದೇ ನನ್ನ ಪ್ರಾಬ್ಲಮ್ ಅಲ್ಲ, ನನ್ನ ಒಂದು ಒಪಿನಿಯನ್, ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಮ್ರಾ ನೋಡಬೇಕಂದ್ರೆ ಬ್ಯಾಕ್ ಸೈಡ್ ಅಂದರೆ ರೆಡ್ಮಿ K20 Proದು ಬ್ಯಾಕ್ ಸೈಡ್ ಕ್ಯಾಮ್ರಾ, ಇದರಲ್ಲಿ ನಿಮಗೆ ಸೋನಿನ IMX 586 ಸೆನ್ಸರನ್ನು ಯೂಸ್ ಮಾಡಿದ್ದಾರೆ. ಇದೇನು ರೆಡ್ಮಿ ನೋಟ್ 7 Proನಲ್ಲಿ ಯೂಸ್ ಮಾಡಿದಾರಲ್ಲ ಅದೇ ಸೆನ್ಸರನ್ನು ಇದರಲ್ಲಿ ಯೂಸ್ ಮಾಡಿದ್ದಾರೆ ರೆಡ್ಮಿ K20 Proನಲ್ಲಿ. ಬಟ್ ಈ ಒಂದು ರೆಡ್ಮಿ K20ನಲ್ಲಿ ಸೋನಿನ IMX 582 ಸೆನ್ಸರನ್ನು ಯೂಸ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು 48MP ಕ್ಯಾಮ್ರಾನೇ. ಬಟ್ ಫೋಟೋ ಕ್ವಾಲಿಟಿ ಅಷ್ಟೇನು ಚೆನ್ನಾಗಿ ಬರೋದಿಲ್ಲ. ರೆಡ್ಮಿ K20 Proನಲ್ಲಿ ತೆಗಿಯೋ ಥರ ಇದರಲ್ಲಿ ತೆಗಿಯೋಕ್ಕಾಗಲ್ಲ, ಫೋಟೋ ಕ್ವಾಲಿಟಿ ಡ್ರಾಪ್ ಇರುತ್ತೆ. ಸೊ ನೀವು ರೆಡ್ಮಿ ನೋಟ್ 7 Proಗೆ ಕಂಪೇರ್ ಮಾಡಿ ರೆಡ್ಮಿ K20ಗೆ ಕಂಪೇರ್ ಮಾಡಿದ್ರೂ ರೆಡ್ಮಿ ನೋಟ್ 7 Pro ಕ್ಯಾಮ್ರಾ ಚೆನ್ನಾಗಿರುತ್ತೆ. ಸೊ ರೆಡ್ಮಿ ನೋಟ್ 7 Pro ಬಂದ್ಬಿಟ್ಟು 14,000ಗೆ ಸಿಗ್ತಾ ಇದೆ. ಇದು ಬಂದ್ಬಿಟ್ಟು 28,000ಗೆ ಸಿಗ್ತಾ ಇದೆ. ಓಕೆ ವೆಯ್ಟ್ ಮಾಡಿ. ಅದೇ ಬಂದ್ಬಿಟ್ಟು ನಾವು ರೆಡ್ಮಿ ನೋಟ್ 7 Proನಲ್ಲಿ 6GB RAM ಕಂಪೇರ್ ಮಾಡಿದಾಗ ಅದರಲ್ಲಿ ಬಂದ್ಬಿಟ್ಟು ನಿಮಗೆ 17,000, ಇದು 28,000.
ಸೊ 17,000ಗೆ ಒಳ್ಳೆ ಕ್ಯಾಮ್ರಾ ಸಿಗ್ತಾ ಇದೆಯಲ್ಲ, ಇದನ್ನ ಯಾಕೆ ತಗೋಬೇಕು? ಸೊ ನೆಕ್ಸ್ಟು ಓವರ್ ಪ್ರೈಸ್ ಅನ್ನಲ್ಲ. ಸೊ ಇದೊಂದು ಮಿಡ್ ರೇಂಜ್ ಫೋನ್ ಆಗಿದ್ದರೆ 18,000 ಒಳಗೆ ಇರಬೇಕಾಗಿತ್ತು. ಇದು ನೋಡಿದ್ರೆ ಫ್ಲ್ಯಾಗ್ಶಿಪ್ ಲೆವೆಲಿಗೆ ಹೋಗ್ಬಿಟ್ಟಿದೆ. ಯಾವುದು? ರೆಡ್ಮಿ K20 Pro. ಇದು ಬಂದ್ಬಿಟ್ಟು ನಿಮಗೆ 31,000 ಫ್ಲ್ಯಾಗ್ಶಿಪ್ ಲೆವೆಲ್. ಇದು ಯಾವುದ್ರ ಜೊತೆಗೆ ಕಾಂಪೀಟ್ ಕೊಡ್ಬೋದು ಅಂದರೆ OnePlus 7 Pro. ಸೊ OnePlus 7 Pro ಮೊಬೈಲ್ ತೊಗೊಳಕ್ಕೆ ಯಾರೆಲ್ಲ ಆಸೆ ಇದೆಯೋ ಅವರು ಈ ಮೊಬೈಲನ್ನು ತೊಗೋಬೋದು. ಯಾಕಂದರೆ OnePlus 7 Pro ತೊಗೊಳಕ್ಕೆ ಆಸೆ ಇದೆ, ಬಟ್ ಅಷ್ಟು ಬಜೆಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ನಮಗೆ OnePlus 7 Proದಲ್ಲಿ ಇರೋ ಥರನೇ ಎಲ್ಲ ಸ್ಪೆಸಿಫಿಕೇಷನ್ಸು ಬೇಕು. ಫಾರ್ ಎಕ್ಸಾಂಪಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಆಗಿರಲಿ, ನೆಕ್ಸ್ಟು ಒಂದು ಕೂಲಿಂಗ್ ಸಿಸ್ಟಮ್ ಆಗಿರಲಿ, ರ್ಯಾಮ್ ಆಗಿರಲಿ, ಅದೆಲ್ಲ ಜಾಸ್ತಿ ಬೇಕು ಅಂದರೆ 48 MP ಕ್ಯಾಮ್ರಾ ಆಗಿರಲಿ, ಮತ್ತು ಪಾಪಪ್ ಕ್ಯಾಮ್ರಾ ಆಗಿರಲಿ, ಅಂದರೆ ಫುಲ್ ಡಿಸ್ಪ್ಲೇ, ಇದೆಲ್ಲ ಬೇಕು ಅಂದರೆ ನೀವು ಒಂದು ವೇಳೆ OnePlus 7 Proಗೆ ಕಣ್ಣು ಹಾಕಿದ್ರಿ ಅಂದರೆ ಈ ಒಂದು ಮೊಬೈಲನ್ನು ತೊಗೋಬೋದು. ಅದಲ್ಲದೆ ಬರೀ ಒಂದು ಬಜೆಟ್ ಪ್ರೈಸ್ ಅಂತ ಇದು ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಇದು ಯಾಕೂ ಓವರ್ ಪ್ರೈಸೇ ಅನ್ನಿಸ್ತಿದೆ ನನಗೆ. ಈ ಒಂದು ಮೊಬೈಲ್ನ ನೀವು ತೊಗೋಬಾರ್ದಾ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಂದರೆ ಇದರಲ್ಲಿ ಬಂದ್ಬಿಟ್ಟು ಚಾರ್ಜಿಂಗ್ ಕೆಪಾಸಿಟಿ. ಇದು 4000 mAh ಬ್ಯಾಟ್ರಿ ಇದೆ, ಓಕೆ, ಬಟ್ ಇದರಲ್ಲಿ ನಿಮಗೆ 29 ವಾಟ್ಸ್ ಚಾರ್ಜರನ್ನು ಸಪೋರ್ಟ್ ಮಾಡುತ್ತೆ. ಬಟ್ ಇದರಲ್ಲಿ ನಿಮಗೆ 9 volts 2 ampere ಚಾರ್ಜರ್ ಅಷ್ಟೇ ಕೊಡೋದು. ನೀವು ಚಾರ್ಜರ್ ಬೇಕಂದರೆ ಎಕ್ಸ್ಟ್ರಾ ಪರ್ಚೇಸ್ ಮಾಡ್ಕೋಬೋದು, ಬಟ್ ಎಕ್ಸ್ಟ್ರಾ ಚಾರ್ಜರ್ ಎಲ್ಲಿ ಸಿಗುತ್ತೆ ಅಂತ ಪರ್ಚೇಸ್ ಮಾಡ್ಕೊತೀರಾ. ಸೊ ಇದಿಷ್ಟು ನನಗೆ ಅನಿಸಿದ ಒಪಿನಿಯನ್. ನೀವು ಅದೇ ಮೇಯ್ನ್ಲಿ ಅಂದರೆ ಒಂದು 48 MPದು K20 Proನಲ್ಲಿ ಸೋನಿ IMX586 ಸೆನ್ಸಾರು, ಇದರಲ್ಲಿ 582 ಸೆನ್ಸಾರು. ಸೊ ಕ್ವಾಲಿಟಿ ಚೆನ್ನಾಗಿರುತ್ತೆ ರೆಡ್ಮಿ K20 Pro, ಬಟ್ ಇದರಲ್ಲಿ ಡ್ರಾಪ್ ಇರುತ್ತೆ. ನೆಕ್ಸ್ಟು 6GB RAM 64GB 22,000 ರೂಪಾಯಿಗೆ ಯಾರು ತೊಗೊಳ್ತಾರೆ? ನೋಡಿ ತಗೊಳ್ಳಿ, ನನಗಂತೂ ಇಷ್ಟ ಇಲ್ಲ. ಇದು K20 ಅಂತೂ ತುಂಬಾ ಇಷ್ಟನೇ ಇಲ್ಲ. ಅದು ಬೇಕಾದರೆ ನೀವು ಈ ಒಂದು K20 Proನ ತೊಗೊಂಡ್ರೆ ನಿಮ್ಮ ಒಂದು ಗೇಮಿಂಗ್ ಪರ್ಫಾರ್ಮೆನ್ಸ್ ಆಗಿರಲಿ, ಫೋಟೋ ಕ್ವಾಲಿಟಿ ಆಗಿರಲಿ, ಸೆಲ್ಫಿ ಅದರಲ್ಲೂ ಚೆನ್ನಾಗಿ ಬರುತ್ತೆ. ನಾನು ಟ್ರೈ ಮಾಡಿದ್ದೀನಿ, ಬಟ್ ಇದು ನನಗೆ ಬೆಸ್ಟ್ ಅನ್ನಿಸ್ತಿದೆ. ರೇಟ್ ಜಾಸ್ತಿ ಆದರೂ ಇದನ್ನು ತಗೊಳ್ಳಿ. ಇಲ್ಲ ಅಂದರೆ ಇನ್ನೊಂದು ಆಪ್ಷನ್ ಇದೆ, Realme X Pro ಬಂದರೆ ಇದನ್ನೆಲ್ಲ ಈ ಎರಡು ಮೊಬೈಲಿಗೂ, ಅಂದರೆ ಈ ಎರಡು ಮೊಬೈಲ್ ಈ K20ನ ಬಿಟ್ಬಿಡೋಣ, ಈ ಒಂದು K20 Proಗೆ ಕಾಂಪೀಟ್ ಕೊಡುತ್ತೆ. ಸೊ ಅದು ಬರೋವರೆಗೂ ವೆಯ್ಟ್ ಮಾಡಿ ತೊಗೊಳ್ಳೋದಿದ್ರೆ ತೊಗೊಳ್ಳಿ, ಇದಕ್ಕಿಂತ ಅದು ಬೆಸ್ಟ್ ಇರುತ್ತೆ ನನ್ನ ಒಂದು ಅನಿಸಿಕೆಯ ಪ್ರಕಾರ. ಅಷ್ಟೇ ನನ್ನ ಒಪಿನಿಯನ್. ನೀವು ಬೇಕಾದರೆ ರೆಡ್ಮಿ K20 Proನ ತೊಗೋಬೋದು ಅಂತ ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ವೆಯ್ಟ್ ಮಾಡಿ Realme X Proನ ತೊಗೊಳ್ಳಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಅದಕ್ಕೆ ನಾನು ಆನ್ಸರ್ ಮಾಡಿಲ್ಲ ಅಂದರೂ ಪಕ್ಕ ಓದ್ತೀನಿ. ಯಾವತ್ತಾದರೂ ನಾನು ಆ ಒಂದು ಕಮೆಂಟಿಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ರೆಡ್ಮಿ K20 Proನ ಯಾರೆಲ್ಲ ತೊಗೋಬೇಕು ಅಂತ ಅನಿಸಿಕೆ ಅಂದರೆ ಆಸೆ ಪಡ್ತಾರೋ ನಿಮ್ಮ ಫ್ರೆಂಡ್ಸ್ ಅವರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಅದೆರಡರ ಬಗ್ಗೆ ಏನು ಡಿಫ್ರೆನ್ಸ್ ಇದೆ, ಮತ್ತು ಪ್ರೈಸ್ ಕೂಡ ಜಾಸ್ತಿ ಆಯಿತು. ಅಷ್ಟೇ, ಬಾಯ್.